ಓ ಮೈ ಗುಡ್ನೆಸ್ ಅಂತ ಹೇಳ್ತೀರಾ. ಫುಡ್ಸ್ ಮೆಮೊರಿ ಚಾನಲ್ನ ಮಟನ್ ಸಾರು ರೆಸಿಪಿ ಮಾಡಿ ತಿಂದು. ಸ್ನೇಹಿತರೆ ನಮಸ್ಕಾರ, ನಿಮ್ಮ DJ ಮಾತಾಡೋದು. ಬನ್ನಿ ಮಟನ್ ಸಾರು ಮಾಡೋಣ. ಮಟನ್ನ ಚೆನ್ನಾಗಿ ತೊಳ್ಕೊಳ್ಳಿ. ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ 1-2 ಸ್ಪೂನು ಹಾಕ್ಕೊಂಡು ಅದನ್ನು ಮಸಾಜ್ ಮಾಡೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ಸೀಕ್ರೆಟ್ ಅದೇ ಸ್ನೇಹಿತರೆ. ಮಟನ್ನು, ಉಪ್ಪು ಮತ್ತು ಅರಿಶಿಣ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಿರೋ ಅಲ್ಲೇ ನೋಡಿ ಟಾಪ್ ಸೀಕ್ರೆಟ್ ಅಡಗಿರೋದು. ಆ ಸೀಕ್ರೆಟ್ನ ನಿಮಗೆ ಹೇಳ್ತಾ ಇರೋದು ಬರೀ ಫುಡ್ಸ್ ಮೆಮೊರಿ ಚಾನಲ್, ಮತ್ತು ಇನ್ಯಾರೂ ಹೇಳೋದಿಲ್ಲ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಈಗ ಚೆನ್ನಾಗಿ ಮಸಾಜ್ ಮಾಡಿರೋ ಫುಡ್ಸ್ ಮೆಮೊರಿ ಚಾನೆಲ್ನ ಮಟನ್ ಸಾರಿನ ರೆಸಿಪಿ ಕಂಟಿನ್ಯೂ. ಇವಾಗ ನೋಡಿ ಇನ್ನೊಂದು ಸೀಕ್ರೆಟ್. ಚೆನ್ನಾಗಿ ಮಸಾಜ್ ಮಾಡಿರೋ ಮಟನ್ನ ಇಲ್ಲಿ ನೋಡಿ ಕೈ ರುಚಿ ಹಿಂಗೆ ಹೋಗ್ತಾಯಿದೆ ಅಂತ. ಕೈಯಲ್ಲಿ ಎಲ್ಲ ಮಸಾಜ್ ಮಾಡಿರೋದು ಅದನ್ನು ನೀರಲ್ಲಿ ಹಾಕಿ ಹಿಂಗೆ ಬಿಡ್ತಾ ಇರೋದು, ಇದೇ ನೋಡಿ ಬಿಡ್ತಾ ಇರೋದು ಕೈ ರುಚಿ. ಸೊ ನಿಮ್ಮ ಕೈ ರುಚಿನೂ ನೀವು ಟೆಸ್ಟ್ ಮಾಡ್ಬೋದು, ಮಾಡಿ ಚೆನ್ನಾಗೇ ಇರುತ್ತೆ ನಿಮ್ಮೆಲ್ಲ ಕೈ ರುಚಿ ಡೆಫಿನೆಟ್ಲಿ. ಈ ಮಟನ್ನ ಕುಕ್ಕರಲ್ಲಿ ಇಟ್ಬಿಡಿ. ಈಗ ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆಗೆ ಬೆಳ್ಳುಳ್ಳಿ, ಕೊಬ್ಬರಿ, ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಹಾಗೂ ಚಕ್ಕೆ ಹಾಗೂ ಲವಂಗ ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶುಂಠಿ, ಇದನ್ನೆಲ್ಲ ತಗೊಂಡು ಒಂದು ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇದೇ ನೋಡಿ ಸೀಕ್ರೆಟ್ ಮಟನ್ ಸಾರು ರೆಸಿಪಿ. ತಿನ್ನೋದಕ್ಕೆ ತುಂಬಾ ಅದ್ಭುತ. ನೀವು ಹೇಳ್ತೀರಾ, ಓ ಮೈ ಗುಡ್ನೆಸ್ ವಾಟ್ ಅ ಟೇಸ್ಟ್ ಅಂತ. ಯಾವ ಗೆಸ್ಟ್ ಬರಲಿ, ಮಕ್ಕಳಿರಲಿ, ಯಾರೇ ಇರಲಿ, ಡೆಫಿನೆಟ್ಲಿ ಅವ್ರು ಇಷ್ಟಪಡ್ತಾರೆ. ಸೊ ಈ ಚಟ್ನಿ ನೋಡಿ ಈ ಮಸಾಲೆ ನೋಡಿ ಹಿಂಗೆ ಬಂದಿರುತ್ತೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಇನ್ನೊಂದು ಸಲ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ಆಮೇಲೆ 1-2 ಚಮಚ ಚಿಲ್ಲಿ ಪೌಡರು, 1 ಚಮಚ ಧನಿಯಾ ಪೌಡರು. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಅದನ್ನು ನೋಡಿ ಅದ್ರ ತಕ್ಕಂತೆ ಈ ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ನಿಮಗೆ ಸಿಗುತ್ತೆ ನಾವು ಹೇಳ್ತಾ ಇರೋ ಟೇಸ್ಟು. ಆಮೇಲೆ ನಿಮಗೆ ಸಿಗುತ್ತೆ ಪ್ರಶಂಸೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸಿಂದ 100%. ಸೊ ಈಗ ಆ ಪೇಸ್ಟ್ನ ನಾವು ಮಾಡಿಕೊಂಡು ನೋಡಿ ಹೀಗೆ ಕಾಣಿಸುತ್ತೆ. ಈ ಪೇಸ್ಟ್ನ ನಾವು ಈಗ ಸ್ವಲ್ಪ ಫ್ರೈ ಮಾಡೋಣ. ಆ ಫ್ರೈ ಮಾಡೋ ಮುಂಚೆ ಕುಕ್ಕರಲ್ಲಿ ಬೇಯ್ದಿರೋ ನಮ್ಮ ಮಟನ್ನ ತೆಗೆದು ನೋಡೋಣ. ಓ ವಾವ್, ವಾಳ ಮಟನ್. ಸೊ ಇದನ್ನು ನಾವು ತಿನ್ಬೋದು ಸ್ನೇಹಿತರೆ. ಸ್ವಲ್ಪ ಪ್ಲೇಟಲ್ಲಿ 4-5 ಪೀಸ್ ಹಾಕ್ಕೊಂಡು ಮಕ್ಳಿಗೂ ತಿನ್ಸೋಣ, ನಾವು ಸ್ವಲ್ಪ ಗಮ್ಮತ್ತು ಮಾಡೋಣ ಸಾರಾಗೋವರೆಗೂ. ಏನಂತೀರಾ? ಗೊತ್ತಾಯ್ತಲ್ಲ ಗಮ್ಮತ್ತು ಅಂದರೆ ಏನು ಮಾಡಬೇಕು ಅಂತ. ಸಾರಾಗೋವರೆಗೂ ನಿಮ್ಮ ಟೈಮ್ ಇದೆ, ನೀವು ಎಂಜಾಯ್ ಮಾಡ್ಬೋದು. ಬನ್ನಿ ಇದನ್ನು ಎಂಜಾಯ್ ಮಾಡ್ತಾ ಈ ಕಡೆ ಸಾರು ಮಾಡೋಣ. ಸೊ ಈ ಸಾರಿಗೆ ಪಾತ್ರೆಯಲ್ಲಿ ಆ ಮಸಾಲೆನ ಇವಾಗ ಎಣ್ಣೆ ಹಾಕ್ಕೊಂಡು ಆ ಮಸಾಲೆನ ಸ್ವಲ್ಪ ಫ್ರೈ ಥರ ಮಾಡ್ಕೊಳ್ಳೋಣ. ಸೊ ಮಸಾಲೆ ಹಾಕಿ ಅದನ್ನು ಹುರಿಯೋದಕ್ಕೆ ಸ್ಟಾರ್ಟ್ ಮಾಡೋಣ, ಸ್ಟಿರ್ ಮಾಡ್ಕೊಳ್ಳೋಣ. ಸೊ ಇದರಲ್ಲೇ ಆ ಸುವಾಸನೆ, ಮಟನ್ ಸುವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಡೀ ಮನೆ ಹಬ್ಬಿರುತ್ತೆ. ಆವಾಗಲೇ ಎಲ್ಲರಿಗೂ ಗೊತ್ತಾಗೋದಕ್ಕೆ ಶುರು ಆಗುತ್ತೆ, ಅಕ್ಕಪಕ್ಕ ಮನೆಯವ್ರಿಗೂ ಗೊತ್ತಾಗೋದಕ್ಕೆ ಶುರು ಆಗುತ್ತೆ, ಯಾರೋ ಮನೆಯಲ್ಲಿ ಏನೋ ನಡೀತಾ ಇದೆ ಅಂತ. ಸೊ ಅದೇ ಮಟನ್ ಸಾರು ನಿಮ್ಮ ಮನೆಯಲ್ಲಿ 100% ಅಕ್ಕಪಕ್ಕ ಮನೆಯವ್ರು ಬಂದು ಕೇಳಬೇಕು. ಮಸಾಲೆನ ಕುದಿಸೋಣ ಸ್ವಲ್ಪ ಹೊತ್ತು. ಅದು ಕುದಿಸ್ತಾ ಇದು ಮಾಡೋಣ. ಇವಾಗ ಆ ಮಸಾಲೆನ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಇಲ್ಲಾಂದರೆ ಕುಕ್ಕರಲ್ಲಿರೋ ಮಟನ್ನ ಈ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಎರಡೂ ಒಂದೇ, ಹಿಂಗಾರು ಮಾಡಿ ಹಂಗನ ಮಾಡಿ ಆ ಮಸಾಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಎಲ್ಲ ಮಟನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪಕ್ಕೆ ಕುದಿಯೋದಕ್ಕೆ ಕುಕ್ಕರಲ್ಲಿ ಬಿಡೋಣ. ಸೊ ಆ ಕುದಿಯೋದಕ್ಕೆ ಬಿಡೋವರೆಗೂ ನೀವು ಗಮ್ಮತ್ತು ಮಾಡ್ತಾ ಇರೋರು ಬಂದು ಅದನ್ನು ನೋಡ್ಬೋದು, ಅದನ್ನು ಸ್ಮೆಲ್ ಮಾಡ್ಬೋದು. ಏನಪ್ಪ ನಲ್ಲಿ ಮೂಳೆ ನಮಗೆ ನೋಡ್ತಾಯಿದೆ, ಏನೋ ಏನು ಹೇಳ್ತಾ ಇದೆ, ಏನು ಅರ್ಥ ಆಯಿತು ವೀಕ್ಷಕರೇ ನಿಮಗೆ ನಲ್ಲಿ ಮೂಳೆಯ ಭಾಷೆ? ಅದನ್ನು ಕಮೆಂಟ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದೀತಾ ಇರೋ ಮಟನ್ ಸಾರು ನೋಡಿ, ಸ್ಮೆಲ್ ಮಾಡಿ. ಈ ಮಟನ್ ಸಾರಿಗೆ ಸ್ವಲ್ಪ ಉಪ್ಪು ಹಾಕಿದ್ದನ್ನು ಮರಿಬೇಡಿ, ಲಾಸ್ಟಲ್ಲಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ. ಇದು ಸಾರನ್ನು ನೀವು ಕಪ್ಪಲ್ಲಿ ಹಾಕ್ಕೊಂಡು ಸ್ವಲ್ಪ ಕುಡಿಬೋದು ಸ್ನೇಹಿತರೆ, ರಸಮ್ ಟೈಪು ಚೆನ್ನಾಗಿರುತ್ತೆ. ಇವಾಗ ಮಟನ್ ಸಾರು ಯಾವ್ದಾವ್ದು ಜೊತೆ ತಿನ್ಬೋದಪ್ಪ ನಾವು ಮಾಡಿರೋ ಮಟನ್ ಸಾರೇ? ಅಫ್ಕೋರ್ಸ್ ರಾಗಿ ಮುದ್ದೆ ದ ಬೆಸ್ಟ್ ಆಪ್ಷನ್. ರಾಗಿ ಮುದ್ದೆ ಒಂದೇ ಅಲ್ಲ, ಅದನ್ನು ರೈಸ್ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ಎಲ್ಲ ತಿಂದು ನೀವು ಹೇಳ್ತೀರಾ ಓ ಮೈ ಗುಡ್ನೆಸ್ ಅಂತ ಹೇಳಿ ಮರಿಬೇಡಿ ಸ್ನೇಹಿತರೆ, ಸಂಕೋಚ ಮಾಡ್ಕೋಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಅವರು ಖುಷಿ ಪಡ್ತಾರೆ, ಅವರು ನಿಮಗೆ ಧನ್ಯವಾದಗಳು ಹೇಳ್ತಾರೆ. ಹಂಗಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಯಾ.